ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಬಾಗಲಕೋಟೆ. ವೆಲ್ಕಮ್ ಟು ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಟು ಲಕ್ಷ್ಮಿ ಯೂಟ್ಯೂಬ್ ಗ್ಯಾಲರಿ. ತುಂಬ ದಿನಗಳಿಂದ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಅದು ನನ್ನ ಲಕ್ಷ್ಮಿ ವಸ್ತ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತದೆ. ಲಕ್ಷ್ಮಿ ವಸ್ತ್ರ ಇದು ನನ್ನ ಆನ್ಲೈನ್ ಬಿಸ್ನೆಸ್, ಅಲ್ಲಿ ಸಾರಿ ಮತ್ತು ಡ್ರೆಸ್ಗಳ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀನಿ. ಇದ್ರ ಬಗ್ಗೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ರಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಇನ್ನು ಈಗ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋವಂಥವರಿಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಾನು ಹೇಳ್ತೀನಿ. ಹಾಗಿದ್ರೆ ಬಿಸ್ನೆಸ್ಸನ್ನು ಶುರು ಮಾಡಬೇಕು, ಆನ್ಲೈನ್ ಬಿಸ್ನೆಸ್ಸನ್ನು ಅಂತ ಅಂದ್ಕೊಂಡಿರೋರಿಗೆ ಏನೆಲ್ಲ ಗೊತ್ತಿರಬೇಕು, ಯಾವ ವಿಚಾರಗಳ ಬಗ್ಗೆ ಅವರು ತಿಳ್ಕೊಂಡಿರ್ಬೇಕು ಅನ್ನೋಂಥದ್ದು ಒಂದು 5ರಿಂದ 6 ಪಾಯಿಂಟ್ಸನ್ನು ಹೇಳ್ತೀನಿ. ಸೊ ಆನ್ಲೈನ್ ಸ್ಯಾರಿ ಅಥವಾ ಡ್ರೆಸ್ ಬಿಸ್ನೆಸ್ ನೀವು ಏನೇ ಮಾಡಬೇಕು ಅಂತಂದ್ರು ಮೊದಲಿಗೆ ನಿಮ್ಗೆ ಇಂಪಾರ್ಟೆಂಟ್ ಗೊತ್ತಿರಬೇಕಾಗಿರೋ ವಿಚಾರ ಅಂತಂದರೆ ಸೋಷಿಯಲ್ ಮೀಡಿಯಾನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋಂಥದ್ದು ಗೊತ್ತಿರಬೇಕು. ಸೊ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಕೆಲವೊಬ್ಬರು ಫೇಸ್ಬುಕ್ಕಿಂದ, ಇನ್ಸ್ಟಾಗ್ರಾಮಿಂದ, ವೆಬ್ಸೈಟಿಂದ ನೀವು ಯಾವ ಪ್ಲಾಟ್ಫಾರ್ಮಿಂದ ಬಿಸ್ನೆಸ್ ಶುರು ಮಾಡ್ತಿರಲ್ಲ, ಈ 3 ಪ್ಲಾಟ್ಫಾರ್ಮ್ಗಳನ್ನ ಸಹ ನಾವು ಯೂಸ್ ಮಾಡ್ಕೋಬಹುದು. ಸೊ ಅದ್ರ ಮುಖಾಂತರವಾಗಿ ನೀವು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಈ 3 ಅಂದರೆ ಸೋಷಿಯಲ್ ಮೀಡಿಯಾನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಪೋಸ್ಟ್ ಮಾಡಬೇಕು, ಸಾಂಗ್ಗಳನ್ನ ಹೇಗೆ ಕೂಡಿಸ್ಬೇಕು, ಹ್ಯಾಶ್ಟ್ಯಾಗ್ಸ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎರಡನೇ ವಿಚಾರ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬಿಸ್ನೆಸ್ಸನ್ನು ಶುರು ಮಾಡೋದು ಈಸಿ ಅಲ್ಲ. ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಬಿಸ್ನೆಸ್ ಶುರು ಮಾಡೋದು ನಿಜವಾಗ್ಲೂ ಈಸಿ ಅಲ್ಲ. ಬಿಕಾಸ್ ಆಫ್ ಸದ್ಯಕ್ಕೆ ತುಂಬ ಕಾಂಪಿಟೇಷನ್ ಇದೆ. ನೀವು ನೋಡ್ತಾ ಇರ್ಬೋದು, ಹೆಚ್ಚಾಗಿ ಫಾಲೋವರ್ಸ್ ಇರೋರಿಗೆ ಮಾತ್ರ ಚೆನ್ನಾಗಿ ಓಡುತ್ತೆ ಅವರಿಗೆ. ಯಾಕಂದರೆ ಅವರು ಮುಂದೆ ಕಾಣ್ತಾರೆ, ಅವರನ್ನ ಜನರು ಆಲ್ರೆಡಿ ಫಾಲೋ ಮಾಡ್ತಾ ಇರ್ತಾರೆ. ಈಗ 0 ಫಾಲೋವರ್ಸಿಂದ ಶುರು ಮಾಡೋರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಪ್ರತಿದಿನ ವೀಡಿಯೋಸ್ಗಳನ್ನ ಹಾಕ್ತಾ ಇರಬೇಕು, ಸೀರೆ ಬಗ್ಗೆ ಅಪ್ಲೋಡ್ ಮಾಡ್ತಾ ಇರಬೇಕು, ಸೀರೆ ಬಗ್ಗೆ ತಿಳಿಸ್ತಾ ಇರಬೇಕು. ಏನಾದರೂ ಒಂದು ಪ್ರತಿದಿನ ನಾವು ಪೋಸ್ಟ್ ಮಾಡ್ತಾ ಹೋದರೆ ಸೊ ಜನರಿಗೆ ರೀಚ್ ಆಗುತ್ತೆ. ಜೊತೆಗೆ ಏನಂದ್ರೆ ಟ್ರೆಂಡಿಂಗ್ ಸಾಂಗ್ಗಳೇನಿರ್ತಾವಲ್ಲ, ಆ ಟ್ರೆಂಡಿಂಗ್ ಸಾಂಗ್ಗಳನ್ನು ಯೂಸ್ ಮಾಡಿಕೊಂಡು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಫೋಟೋಗಳಂತಂದ್ರೆ ನಮಗೆ ಸೀರೆಗಳು ಫೋಟೋ ತೆಗ್ದಿರ್ತಾರೆ, ಡ್ರೆಸ್ಗಳು ಫೋಟೋ ತೆಗೆದು ನಮ್ಗೆ ಹೇಗೋ ಸಿಕ್ಕಿರುತ್ತೆ, ಆ ಫೋಟೋಸ್ಗಳನ್ನ ಹಾಕೋದು ಬೇಡ. ನೀವೇನೆ ಆದಷ್ಟು ಬಟ್ಟೆನ ಕೈಯಲ್ಲಿ ಹಿಡ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಆ ಥರದ ಆದರೆ ಜನರು ಬೇಗ ನಂಬ್ತಾರೆ. ಆ್ಯಂಡ್ ಮೂರನೇದೇನೆಂದರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಈಸಿ ಅಲ್ಲ. ಆ್ಯಕ್ಚುಲಿ ಕೆಲವೊಂದಷ್ಟು ಜನರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋದು ಕಷ್ಟ ಆಗುತ್ತೆ. ಒಂದಷ್ಟು ಜನರಿಗೆ ಗೊತ್ತಿರಲ್ಲ ಹೇಗೆ ಮಾತಾಡಬೇಕು ಅನ್ನೋಂಥದ್ದು. ಸೊ ಕ್ಯಾಮ್ರಾ ಶೈ ಇರುತ್ತೆ. ಅಂಥವ್ರು ನಿಜವಾಗ್ಲೂ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಲೇಬೇಡಿ. ಯಾಕಂತಂದರೆ ಕ್ಯಾಮ್ರಾ ಮುಂದೆ ಮಾತಾಡಲೇಬೇಕು, ನೀವು ಬರಲೇಬೇಕು. ಇಫ್ ನಮಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ, ಕ್ಯಾಮ್ರಾ ಆನ್ ಆದ ತಕ್ಷಣವೇ ಕಷ್ಟ ಆಗುತ್ತೆ ಅನ್ನೋವಂಥವ್ರು ಇದ್ದರೆ ನೀವೇನು ಮಾಡಬೇಕು, ಕ್ಯಾಮ್ರಾದಲ್ಲಿ ವೀಡಿಯೋಸ್ನ ಮಾಡಿ, ಸೀರೆ ಉಟ್ಕೊಂಡು ಅಥವಾ ಡ್ರೆಸ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ವೀಡಿಯೋಸ್ನ ಮಾಡಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಬೇಕಿದ್ರೆ ಕೊಡ್ಬೋದು. ಸೊ ಇದು ಇಂಪಾರ್ಟೆಂಟ್, ಮಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಜನ ಕೇವಲ ನಾವು ಫೋಟೋಗಳನ್ನ ಪೋಸ್ಟ್ ಮಾಡ್ತೀವಿ ಅಂತಂದರೆ ನಂಬೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಾವೇನೇ ಆನ್ ಸ್ಕ್ರೀನ್ ಕಾಣಿಸಿದ್ರೆ ಮಾತ್ರ ಜನರು ನಮ್ಮನ್ನು ನಂಬ್ತಾರೆ. ಸೊ ಇದನ್ನು ನಿಜವಾಗ್ಲೂ ನೀವು ಮಾಡಲೇಬೇಕು. ನಾನು ಹಾಗೆ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ, ಜನರನ್ನ ನಂಬಲಿ ಅಂತಂದರೆ ನಿಜವಾಗ್ಲೂ ನಂಬೋದು ಅಸಾಧ್ಯವಾಗಿರುವಂಥದ್ದು. ಏನೋ ಮಾರ್ಕೆಟಿಂಗ್ ಮಾಡೋದು ನಮಗೆ ಗೊತ್ತಿರಬೇಕು. ಅದು ಹೆಂಗೆ ಮಾರ್ಕೆಟಿಂಗ್ ಮಾಡೋದು ಹೆಂಗೆ ಅಂತಂದರೆ ಒಂದಷ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಗಳು, ಆಮೇಲೆ ಪೋಸ್ಟ್ಗಳನ್ನು ಜಾಸ್ತಿ ಹಾಕ್ತಾ ಹೋಗಬೇಕು. ದಿನಾಲೂ ಏನಾದರೂ ವೀಡಿಯೋಸ್ನ ಮಾಡ್ತಿರ್ಬೇಕು, ಸೀರೆ ರಿಲೇಟೆಡು, ಬಟ್ಟೆ ರಿಲೇಟೆಡ್. ಇಲ್ಲ ನೀವೇ ಏನಾದರೂ ವಿಚಾರವಾಗಿ ಮಾತಾಡ್ತಾ ಹಾಕಿದಾಗ ಜನರಿಗೆ ರೀಚ್ ಆಗುತ್ತೆ. ಇಲ್ಲಾಂದರೆ ಜನರಿಗೆ ರೀಚ್ ಆಗಲ್ಲ, ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮನ್ನ ಬಿಲೀವ್ ಮಾಡಲ್ಲ. ಮೇನ್ ಥಿಂಗ್ ಏನು ಅಂತಂದರೆ ನಾವು ಸೀರೆ ಬಿಸ್ನೆಸ್ ಮಾಡಿದ್ರೆ ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು, ನಮ್ಮ ಸುತ್ತಮುತ್ತಲು ಇರೋರು ತಗೋತಾರೆ ಅನ್ನುವಂಥದ್ದು ಮೈಂಡ್ಸೆಟ್ಟಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದರೆ ಯಾರು ನೀವು ತಂದಿರುವಂಥ ಸೀರೆನ ತೊಗೊಳ್ಳಿಕ್ಕೆ ಹೋಗಲ್ಲ. ನೀವೇನೇ ಒಂದು ತಂದು ತೋರಿಸೋದು, ಇದಕ್ಕೆ ಯಾಕೆ ಇಷ್ಟು ಕಾಸ್ಟ್ಲಿ ಅನ್ನುವಂಥದ್ದೇ ಬರುತ್ತೆ ಹೊರತು ಯಾರು ತೊಗೊಳ್ಳಲ್ಲ. ಸೊ ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಆ್ಯಂಡ್ ಇನ್ನೊಂದೇನಂತಂದರೆ, ಈಗ ನಾವು ಸ್ಯಾರಿನ ಸ್ಟಾರ್ಟಿಂಗಲ್ಲಿ ಶುರು ಮಾಡಿಬಿಡ್ತೀವಿ, ಒಂದಷ್ಟು ಜನರಿಗೆ ನಂಬಿಕೆ ಬರಲ್ಲ. ಸೊ ನೀವು ಹೇಗೆ ಪ್ಯಾಕ್ ಮಾಡ್ತೀರಾ, ನಿಮ್ಮ ಬ್ರ್ಯಾಂಡ್ ಹೆಸರೇನು, ಎಲ್ಲವನ್ನು ಯಾವ ರೀತಿ ಪ್ಯಾಕ್ ಮಾಡಿ ಹೇಗೆ ಕಳಿಸ್ತೀರಾ, ಎಲ್ಲವನ್ನು ಹೇಳ್ತಾ ಹೋಗ್ಬೇಕು ಅವರಿಗೆ. ನಾವು ಈ ರೀತಿ ಪ್ಯಾಕ್ ಮಾಡ್ತೀವಿ, ಈ ರೀತಿಯಾಗಿ ಕೊರಿಯರ್ ಮಾಡ್ತೀವಿ, ಇಲ್ಲಿಂದ ನಿಮಗೆ ತಲುಪುತ್ತೆ, ಇಷ್ಟು ದಿನ ಟೈಮ್ ಹಿಡಿಯುತ್ತೆ. ಅದನ್ನು ಒಂದು ನಿಮಿಷದ್ದು, ಒಂದು 50 ಸೆಕೆಂಡ್ಸ್ದು ಇನ್ಫಾರ್ಮೇಷನ್ನ ಹೇಳಿ ವಿಡಿಯೋ ಮಾಡಿದ್ರೆ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ. ಇನ್ನೊಂದೇನಂತಂದರೆ, ಯಾವುದೇ ಕಾರಣಕ್ಕೂ ಯಾರು ಕುಗ್ಬೇಡಿ, ಧೈರ್ಯವಾಗಿರಿ. ಸ್ಟಾರ್ಟಿಂಗ್ ಅಂತೂ ಅಫ್ಕೋರ್ಸ್ ಆಗಂಗಿಲ್ಲ, ಒಂದು ಸ್ವಲ್ಪ ದಿನ ಆಗೋದೇ ಇಲ್ಲ. ಯಾಕಂದರೆ 0 ಅಕೌಂಟ್ ಅಂದರೆ 0 ಫಾಲೋವರ್ಸಿಂದ ನಾವು ಶುರು ಮಾಡ್ತೀವಿ, ನಮ್ಗೆ ಕಷ್ಟ ಆಗುತ್ತೆ. ಹಾಗಾದಾಗ ಸ್ವಲ್ಪ ಭಯ ಆಗುತ್ತೆ, ನಮ್ಮ ಸೀರೆ ತೊಗೊಳ್ಳಲ್ಲ ಅಂತೇಳಿ ಆಗುತ್ತೆ. ಕೆಲವೊಬ್ರು 6 ತಿಂಗಳು 7 ತಿಂಗಳವರೆಗೂ ಸಹ ಒಂದು ಆರ್ಡರ್ ಬರೋದೇ ಇರೋದು ಎಷ್ಟೋ ಜನರು ಇದ್ದಾರೆ. ಬಟ್ ಈಗ ಅವರೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು, ನಾವು ಬೇರೆಯವ್ರದ್ದೆಲ್ಲ ಚೆನ್ನಾಗಿ ಓಡ್ತಿದೆ, ಅವ್ರದ್ದು 50-60 ಆರ್ಡರ್ಸ್ ಬರ್ತಿದೆ, ನನಗೂ ಬರುತ್ತೆ ಅನ್ನುವಂಥ ನಂಬಿಕೆ ಇಟ್ಕೋಬೇಡಿ. ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ, ಕುಗ್ಗಕ್ಕೆ ಹೋಗಲೇಬೇಡಿ. ಇವತ್ತು ತೊಗೊಂಡಿಲ್ಲ ಅಂತೇಳಿ ಕುಗ್ಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ, ಏನಾದರೂ ವೀಡಿಯೋಸ್ ಹಾಕ್ತಾ ಇರಿ. ಸ್ಟಾರ್ಟಿಂಗಲ್ಲಿ ನಾವು ಮಾಡೋ ತಪ್ಪೇನು ಅಂತಂದರೆ, ತುಂಬ ಕಲರ್ ಸೀರೆಗಳನ್ನು ಅಂದರೆ ಈಗ ಒಂದು ಸೀರೆ ಇದೆ, ಒಂದು ಡಿಸೈನ್ ಇದೆ, ಒಂದು ಕಲರ್ ಇದೆ, ಅಂಥದ್ದೇ 4-5 ತರಕ್ಕೆ ಹೋಗ್ತೀವಿ.
ಆ ಥರ ತರಕ್ಕೆ ಹೋಗ್ಬೇಡಿ. ಈಗ ಒಂದೊಂದು ಡಿಸೈನು ಒಂದೊಂದು ಕಲರು ಎಲ್ಲವೂ ಬೇರೆ 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 ರೀತಿಲಿ ಸೀರೆನ ಒಂದು 10 ಸೀರೆ ತಂದ್ರೆ ಅಂತ ಇಟ್ಕೊಳ್ಳಿ, ಎಲ್ಲವೂ ಬೇರೆ ಬೇರೆ ತೊಗೊಂಬನ್ನಿ. ಈಗ ನೀವು ಒಂದು ಯಾವುದೋ ಹಾಕಿರ್ತೀರಾ, ಆ ಸೀರೆ ನಿಮ್ಗೆ ಇಷ್ಟ ಆಯಿತು, ಜನರು ಅದನ್ನೇ ಒಂದು 4 ಆರ್ಡರ್ ಮಾಡಿಸಿದ್ರೆ ನೀವು ಅದು ಎಲ್ಲಿ ತಂದಿರ್ತೀರಾ ಅಲ್ಲಿಂದ ಮತ್ತೆ ಒಂದು 4 ಆರ್ಡರ್ಸ್ನ ತೊಗೊಳ್ಳಿ. ಆಮೇಲೆ ನೀವು ಅದನ್ನು ಜಾಸ್ತಿ ಮಾಡ್ತಾ ಹೋಗಿ. ಸಡನ್ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಇದಿಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡಿರಿ. ಇನ್ನೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಯಾರು ಜಾಸ್ತಿ ದುಡ್ಡು ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ ಸೀರೆ ಏನು ತಲುಪಿರಲ್ಲ, ನಿಮ್ಮ ಮೇಲೆ ನಂಬಿಕೆ ಬಂದಿರಲ್ಲ. ನಂಬಿಕೆ ಗಳಿಸ್ಕೊಳ್ಳೋವರೆಗೂ ಸಹ ನೀವು ಯಾರು ಜಾಸ್ತಿ ರೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾರ್ಜಿನ್ ನಿಮ್ಗೆ ನೀವು ಎಷ್ಟು ಸೀರೆ ತಂದಿರ್ತೀರ ಅದ್ರ ಮೇಲೆ ನೋಡ್ಕೊಂಡು ಮಾರ್ಜಿನ್ ಮಾಡಿ. ಆಫ್ಟರ್ ನೀವು ಬೇಕಿದ್ರೆ ಮಾರ್ಜಿನ್ ಜಾಸ್ತಿ ಮಾಡ್ಕೊಂತ ಹೋಗ್ಬಹುದು. ಸೊ ಇದಿಷ್ಟು ವಿಚಾರಗಳನ್ನ ಮಿಸ್ ಮಾಡದೆ ಗಮನದಲ್ಲಿ ಇಟ್ಕೊಂಡು ಸೀರೆ ಬಿಸ್ನೆಸ್ ಅಥವಾ ಡ್ರೆಸ್ ಬಿಸ್ನೆಸ್, ಆನ್ಲೈನ್ ಬಿಸ್ನೆಸ್ ಏನೇ ಆಗಿರ್ಲಿ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ. ಆದ್ರೇನು 1 ದಿನ 2 ದಿನ 3 ದಿನ ಅಂತ ಮಾತ್ರ ಸೀಮಿತ ಆಗ್ಬೇಡಿ. 1 ತಿಂಗಳು 2 ತಿಂಗಳು 3 ತಿಂಗಳವರೆಗೂ ಸಹ ಆಗ್ಬಹುದು. ಸೊ ಎಫರ್ಟ್ ಹಾಕಿ ನಿಮ್ಮನ್ನ ಜನರು ನಂಬಬೇಕು. ನಂಬದಾಗ ಮಾತ್ರ ಈ ಎಲ್ಲವನ್ನು ಆಗುತ್ತೆ. ಸೊ ಇದೇ ರೀತಿಯಾಗಿ ಸೀರೆ ಬಿಸ್ನೆಸ್ಗೆ ಏನೇನೆಲ್ಲ ವಿಚಾರಗಳಿದಾವೆ, ಏನೇನೆಲ್ಲ ಬೇಕು ಆ ವಿಚಾರದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನನ್ನ ಲಕ್ಕಿ ಯೂಟ್ಯೂಬ್ ಗ್ಯಾಲರಿನ ಮಿಸ್ ಮಾಡದೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಏನು ಮಾಹಿತಿ ಬೇಕು ನಿಮಗೆ ಅನ್ನುವಂಥದ್ದು ಏನಾದರೂ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹೀಗೆ ನಾನು ಬಿಸ್ನೆಸ್ ಶುರು ಮಾಡಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಓಡ್ತಾ ಇದೆ. ಅದ್ರ ಬಗ್ಗೆನೂ ಸಹ ನಾನು ಎಲ್ಲವನ್ನ ಅಪ್ಡೇಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.